ಬಾಗಿಲು ತೆರೆಯೋಕೆ ನಾಳೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಸ್ಕೂಲ್ಗಳನ್ನು ಆರಂಭಿಸುವ ಬಗ್ಗೆ ತಜ್ಞರು ನೀಡಿರೋ ಸಲಹೆ ಏನು? ಸಿಎಂ ಕೈಲಿರುವಂತಹ ವರದಿಯಲ್ಲಿ ಏನೇನಿದೆ? ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ದಳಪತಿ ಸಿಡಿಸಿದ ಬಾಂಬ್ ಆದ್ರೂ ಏನು? ಜೈಲು ಸೇರಿರೋ ಕೊಳ್ಳಿ ರಾಜ್ ಮತ್ತೆ ಕಳ್ಳಾಟ ಮಾಡಿದ ಹೇಗೆ? ಭಸ್ಮಾಸುರನ ಅಟ್ಟಹಾಸಕ್ಕೆ ಬಸ್ ಹೊತ್ತಿ ಉರಿದಿದ್ದಾದ್ರೂ ಎಲ್ಲಿ? ಇದೆಲ್ಲವನ್ನ ನೋಡೋಣ. ಕೊರೋನಾ ಸ್ಫೋಟದ ನಡುವೆ ಶಾಲೆ ಸ್ಟಾರ್ಟ್ ಆಗುತ್ತಾ? ಸ್ಕೂಲ್ಗಳ ಬಾಗಿಲು ತೆರೆಯೋಕೆ ಮಾಡಿರುವಂತಹ ಪ್ಲಾನ್ ಏನು? ಸಿಎಂಗೆ ಸುರೇಶ್ ಕುಮಾರ್ ನೀಡಿರ್ತಕ್ಕಂಥ ಆ ವರದಿಯಲ್ಲಿ ಏನಿದೆ? ಇದೆಲ್ಲವನ್ನ ನೋಡೋಣ ಶಾಲೆ ಓಪನ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಅಟ್ಟಹಾಸದ ನಡುವೆ ಶಾಲೆಗಳ ಬಾಗಿಲು ತೆರೆಯುವುದು ಬೇಡ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಇತ್ತ ರಾಜ್ಯದಲ್ಲಿ ಶಾಲೆಗಳನ್ನು ಆರಂಭಿಸಬೇಕು ಬೇಡವೋ ಅನ್ನೋ ಬಗ್ಗೆ ಸಿಎಂ ಬಿಎಸ್ವೈ ಜೊತೆ ನಾಳೆ ಸುರೇಶ್ ಕುಮಾರ್ ಸಭೆ ನಡೆಸಲಿದ್ದಾರೆ. ನಾಳೆ ಮಧ್ಯಾಹ್ನ 12ಕ್ಕೆ ಸಿಎಂ ಜೊತೆ ಶಿಕ್ಷಣ ಸಚಿವರ ಸಭೆಯನ್ನು ನಡೆಸಲಿದ್ದು, ಈ ವೇಳೆ ಶಾಲೆ ಆರಂಭದ ಬಗ್ಗೆ ಸಂಗ್ರಹಿಸಿರುವಂತಹ ವರದಿ ಸಲ್ಲಿಸಲಿದ್ದಾರೆ. ರಾಜ್ಯದಲ್ಲಿ ಕ್ರೂರಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಕರುನಾಡಿನಲ್ಲಿ ಕೊರೋನಾ ಅಬ್ಬರದ ಮಧ್ಯೆಯೂ ಶಾಲೆ ಆರಂಭವಾಗಿ ಬಿಡುತ್ತಾ? ರಾಜ್ಯದಲ್ಲಿ ಶಾಲೆ ಆರಂಭಿಸುವ ಬಗ್ಗೆ ನಾಳೆಯೇ ರಾಜ್ಯ ಸರ್ಕಾರ ಟೈಮ್ ಫಿಕ್ಸ್ ಮಾಡುತ್ತಾ ಅನ್ನೋದು ವಿದ್ಯಾರ್ಥಿಗಳು, ಪೋಷಕರಿಗೆ ಟೆನ್ಷನ್ ಶುರುವಾಗಿದೆ. ಶಾಲೆಗಳ ಬಾಗಿಲು ಓಪನ್ ಮಾಡೋ ಬಗ್ಗೆ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರವಾದರೂ ಏನು? ಕೊರೋನಾ ಸೋಂಕು ಹೆಚ್ಚುತ್ತಾ ಇದ್ರೂ ಸ್ಕೂಲ್ ಓಪನ್ ಆಗುತ್ತಾ ಅನ್ನೋ ವಿಚಾರಕ್ಕೆ ನಾಳೆಯೇ ತೆರೆ ಬೀಳುವಂತ ಸಾಧ್ಯತೆ ಇದೆ. ಹಲವು ರಾಜ್ಯಗಳಲ್ಲಿ ಕೊರೋನಾ ನಡುವೆ ಶಾಲೆಗಳ ಬಾಗಿಲು ತೆರೆದು ಕೈಸುಟ್ಕೊಂಡಿದ್ದಾರೆ. ಇತ್ತ ರಾಜ್ಯದಲ್ಲಿ ಶಾಲೆ ಆರಂಭಿಸುವ ಬಗ್ಗೆ ನಾಳೆಯ ಅಂತಿಮ ತೀರ್ಮಾನ ಹೊರಬೀಳೋ ಸಾಧ್ಯತೆ ಇದೆ. ಸ್ಕೂಲ್ ಆರಂಭಿಸುವ ಬಗ್ಗೆ ಒಂದು ಕಡೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಗೊಂದಲದಲ್ಲಿದ್ದಾರೆ. ಯಾಕಂದ್ರೆ ಶಾಲೆಗಳ ಆರಂಭದ ಬಗ್ಗೆ ಪೋಷಕರು, ಶಿಕ್ಷಣ ತಜ್ಞರಿಂದ ಪರ ವಿರೋಧ ವ್ಯಕ್ತವಾಗಿದೆ. ಕೆಲವರು ಶಾಲೆ ಆರಂಭಿಸಿ ಅಂತ ಅಂದ್ರೆ, ಹಲವರು ಶಾಲೆ ಬೇಡ ಅಂತಿದ್ದಾರೆ. ಹೀಗಾಗಿ ಶಾಲೆ ಆರಂಭಿಸಬೇಕೋ ಬೇಡವೋ ಅನ್ನೋ ಗೊಂದಲದ ಕೂಡಾಗಿದೆ. ರಾಜ್ಯದಲ್ಲಿ ಶಾಲೆಗಳ ಬಾಗಿಲು ತೆರೆಯಬೇಕೋ ಬೇಡವೋ ಅನ್ನೋ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಜ್ಞರಿಂದ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆದರೆ ಶಾಲೆ ಓಪನ್ ಮಾಡೋ ಬಗ್ಗೆ ವರದಿ ಇನ್ನೂ ಕೂಡ ಸಿಎಂ ಬಿಎಸ್ವೈ ಕೈ ಸೇರಿಲ್ಲ. ಇಷ್ಟು ದಿನಗಳು ಕಳೆದರೂ ಶಿಕ್ಷಣ ಇಲಾಖೆ ಸಿಎಂಗೆ ಸಂಗ್ರಹ ವರದಿಯನ್ನು ಸಲ್ಲಿಸಲಿರುವಂತೆ ಆದೀಗ ನಾಳೆ ನಡೆಯಲಿರುವಂತಹ ಸಭೆಯಲ್ಲಿ ಸಿಎಂ ಬಿಎಸ್ವೈಗೆ ಶಿಕ್ಷಣ ಸಚಿವರು ವರದಿ ಮಂಡನೆ ಮಾಡಲಿದ್ದಾರೆ. ಇದರ ಜೊತೆಗೆ ಶಾಲಾರಂಭದ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಸಿಎಂ ಹೆಗಲಿಗೆ ವಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಸೆಂಬರ್ ಮೊದಲ ವಾರದ ಬಳಿಕವೂ ಸ್ಕೂಲ್ ಆರಂಭ ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ರಾಜ್ಯದಲ್ಲಿ ಕಾಲೇಜ್ ಆರಂಭದ ಬಳಿಕ ವಿದ್ಯಾರ್ಥಿಗಳು, ಉಪನ್ಯಾಸಕರಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದೆ. ಕೊರೋನಾ ಕಾಲೇಜ್ ಆಗ್ತಾ ಇದ್ದಂತೆ ಸ್ಕೂಲ್ಗಳಿಗೂ ಟೆನ್ಷನ್ ಶುರುವಾಗಿದೆ. ಸ್ನಾತಕೋತ್ತರ ಕ್ಲಾಸ್ ಆರಂಭದ ಬೆನ್ನಲ್ಲೇ ಕೋವಿಡ್ ಆತಂಕ ಹೆಚ್ಚಳವಾಗಿದೆ. ಕಾಲೇಜು ಆರಂಭವಾದ 4 ದಿನದಲ್ಲಿ ರಾಜ್ಯದಲ್ಲಿ ಶತಕ ದಾಟಿದೆ. ದೊಡ್ಡವರಿಗೆ ಸೋಂಕು ಹಬ್ಬಿರುವಾಗ ಮಕ್ಕಳ ಕಥೆಯಾದರೂ ಏನು? ಶಾಲೆ ಆರಂಭದ ಬಗ್ಗೆ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎನ್ನುವುದು ಸದ್ಯದ ಕುತೂಹಲ. ದೇಶದಲ್ಲಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಗುಜರಾತ್, ಹರಿಯಾಣದಲ್ಲೂ ಶಾಲೆ ಆರಂಭದ ಬಗ್ಗೆ ಕೊರೋನಾ ಸ್ಫೋಟಗೊಂಡಿದೆ. ಗುಜರಾತ್ನಲ್ಲಿ ನಾಳೆ ಆರಂಭ ಆಗಬೇಕಾಗಿದ್ದಂತಹ ಶಾಲಾ ಕಾಲೇಜುಗಳು ಪೋಸ್ಟ್ ಪೋನ್ ಆಗಿದೆ. ಅಲ್ಲದೆ ಹರಿಯಾಣ ವಿದ್ಯಾರ್ಥಿಗಳಲ್ಲೂ ಕೊರೋನಾ ಸೋಂಕು ಹೆಚ್ಚಳವಾಗಿರುವುದರಿಂದ ನವೆಂಬರ್ 16ರಿಂದ ಆರಂಭ ಆಗಬೇಕಾಗಿದ್ದಂತಹ ಕಾಲೇಜು ಮತ್ತೆ ಲಾಕ್ ಆಗಿದೆ. ಆಂಧ್ರಪ್ರದೇಶ, ದೆಹಲಿಯಲ್ಲೂ ಕೊರೋನಾ ಹೆಚ್ಚಳವಾಗಿದೆ. ರಾಜ್ಯದಲ್ಲಿ ಚಳಿಗಾಲ ಆರಂಭ ಆಗ್ತಾ ಇದ್ದಂತೆ ಸೋಂಕಿನ ಭೀತಿ ಶುರುವಾಗಿತ್ತು. ಹೀಗಾಗಿ ರಾಜ್ಯದಲ್ಲಿ ಡಿಸೆಂಬರ್ ಮೊದಲ ವಾರವೂ ಶಾಲೆ ಆರಂಭ ಡೌಟ್ ಅಂತ ಹೇಳಲಾಗ್ತದೆ. ದೇಶದಲ್ಲಿ ಕೊರೋನಾ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಕೊರೋನಾಕ್ಕೆ ಲಸಿಕೆ ಯಾವಾಗ ಬರುತ್ತೆ ಅಂತ ಜನರು ಎದುರು ನೋಡ್ತಾ ಇದ್ದಾರೆ. ಇನ್ನು ಕೋವ್ಯಾಕ್ಸಿನ್ ಲಸಿಕೆಯ 3ನೇ ಹಂತದ ಪ್ರಯೋಗ ನಡೀತಾ ಇದ್ದು, ಕೋವಿಡ್ ವಿರುದ್ಧ ಕೋವ್ಯಾಕ್ಸಿನ್ 60% ಪರಿಣಾಮಕಾರಿ ಅಂತ ಭಾರತ್ ಬಯೋಟೆಕ್ ಕಂಪನಿ ಮಾಹಿತಿ ಕೊಟ್ಟಿದೆ. ಈ ಮೂಲಕ ಇನ್ನೆರಡು 3 ತಿಂಗಳಲ್ಲಿ ಕೊರೋನಾಗೆ ಲಸಿಕೆ ಸಿಗುವಂತಹ ಸುಳಿವು ಕೊಟ್ಟಿದೆ. ಮಧ್ಯಪ್ರದೇಶದಲ್ಲಿ ಹೆಮ್ಮಾರಿ ಕೊರೋನಾ ಅಟ್ಟಹಾಸ ಮೆರಿತಾ ಇದೆ. ಅದರಲ್ಲೂ ದೀಪಾವಳಿ ಬಳಿಕ ಕ್ರೂರಿ ಆರ್ಭಟ ಹೆಚ್ಚಾಗಿದೆ. ಕೊರೋನಾ ಸೋಂಕನ್ನು ಕಂಟ್ರೋಲ್ಗೆ ತರೋಕೆ ಮಧ್ಯಪ್ರದೇಶದಲ್ಲಿ ಕರ್ಫ್ಯೂ ಮೊರೆ ಹೋಗಲಾಗಿದೆ. ಮಧ್ಯಪ್ರದೇಶದಲ್ಲಿ ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ನೈಟ್ ಕರ್ಫ್ಯೂ ಜಾರಿಗೊಳಿಸಲಾಗಿದೆ. ನೈಟ್ ಕರ್ಫ್ಯೂ ವೇಳೆ ಕೈಗಾರಿಕೆಗಳು, ತುರ್ತು ಸೇವೆಗೆ ಮಾತ್ರ ಅವಕಾಶ ನೀಡಲಾಗಿದೆ. ದೇಶದಲ್ಲಿ ಕ್ರೂರಿ ಕೊರೋನಾ ಮತ್ತೆ ಸ್ಫೋಟಗೊಂಡಿದೆ. ಭಾರತದಲ್ಲಿ ಕಳೆದ 24 ಗಂಟೆಗಳಲ್ಲಿ 45,209 ಜನರಿಗೆ ಕೊರೋನಾ ಅಟ್ಯಾಕ್ ಮಾಡಿದೆ. ಈ ಮೂಲಕ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 90,95,807ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಯಲ್ಲಿ ಕೊರೋನಾಗೆ 501 ಜನರು ಬಲಿಯಾಗಿದ್ದಾರೆ. ಈ ಮೂಲಕ ದೇಶದಲ್ಲಿ ಕೊರೋನಾ ಸೋಂಕಿಗೆ ಒಟ್ಟು 1,33,227 ಜನರು ಸಾವಿನ ಮನೆಯನ್ನ ಸೇರಿದ್ದಾರೆ. ಭಾರತದಲ್ಲಿ 85,21,617 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದಾರೆ. ಜೈಲು ಸೇರಿರೋ ಕೊಳ್ಳಿ ರಾಜ್ ಕಳ್ಳಾಟವಾಡಿದ ಹೇಗೆ? ನೌಟಂಕಿ ಆಟ ಆಡಿದ್ದ ಸಂಪತ್ಗೆ ಖಾಕಿ ಕೊಟ್ಟ ಶಾಕ್ ಏನು? ಮಕ್ಕಳೆದುರಲ್ಲೇ ತಾಯಿ ಆತ್ಮಹತ್ಯೆಗೆ ಯತ್ನಿಸಿದ್ದಾದ್ರೂ ಯಾಕೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಬೆಂಗಳೂರಿನ ಡಿಜೆಹಳ್ಳಿ ಕೆಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಬೆಂಕಿ ಗಲಾಟೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಸಂಪತ್ ರಾಜ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಜೈಲಿನಿಂದ ಸಂಪತ್ ರಾಜ್ಗೆ ಹೃದಯ ಸಮಸ್ಯೆ ಹಿನ್ನೆಲೆ ಜಯದೇವ ಆಸ್ಪತ್ರೆಗೆ ಜೈಲು ಸಿಬ್ಬಂದಿ ಕರೆತಂದಿದ್ರು. ತಪಾಸಣೆ ಬಳಿಕ ರಿಪೋರ್ಟ್ ಆಧರಿಸಿ ಕೊಳ್ಳಿ ರಾಜನನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಹಣ ಕೊಟ್ಟು ಖರೀದಿಸಿದಂತಹ L&T ಕಂಪನಿ ಅಪಾರ್ಟ್ಮೆಂಟ್ನಲ್ಲಿ ಮೂಲಸೌಕರ್ಯವೇ ಇಲ್ಲದೆ ನಿವಾಸಿಗಳು ಪರದಾಡ್ತಿದ್ದಾರೆ. ರೈನ್ಟ್ರಿ ಬುಲೆವಾರ್ಡ್ ರೆಸಿಡೆನ್ಸಿ ನಿವಾಸಿಗಳ ಗೋಳು ಕೇಳೂರೇ ಇಲ್ಲದಂತಾಗಿದೆ. ಬೆಂಗಳೂರಿನ GKVK ಬಳಿಯ ಬ್ಯಾಟ್ರನ್ಪುರದಲ್ಲಿ ಖರೀದಿ ಮಾಡಿದಂತಹ ಅಪಾರ್ಟ್ಮೆಂಟ್ನಲ್ಲಿ ಕಳೆದ 1 ವರ್ಷದಿಂದ ನೀರು, ವಿದ್ಯುತ್, ಗ್ಯಾಸ್ ಕನೆಕ್ಷನ್ ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸಿಲ್ವಂತೆ. ಬಿಲ್ಡಿಂಗ್ನ ಪ್ರಾಜೆಕ್ಟ್ ಮ್ಯಾನೇಜರ್ನ ಪ್ರಶ್ನೆ ಮಾಡಿದರೆ ಉಡಾಫಿ ಉತ್ತರ ನೀಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ನಟಿ ಸಂಜನಾ ಗಲ್ರಾನಿ ಹಾಗೂ ರಾಗಿಣಿ ದ್ವಿವೇದಿ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಾರಂತೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ವಿಚಾರಣೆಯ ಬಳಿಕ ನಟಿಮಣಿಯರು ಪರಸ್ಪರ ಮಾತನಾಡಿಕೊಳ್ತಿರುವಂತೆ. ಆದರೆ ಸಹ ಕೈದಿಗಳು ಸಿಬ್ಬಂದಿ ಜೊತೆ ಫುಲ್ ಕ್ಲೋಸ್ ಆಗಿದ್ದಾರಂತೆ. ಸೆಲ್ನಲ್ಲಿರುವಂತಹ ತಮ್ಮ ಜೊತೆಗಿರುವಂತಹ ಸಹ ಕೈದಿಗಳ ಜೊತೆ ಫ್ರೆಂಡ್ಶಿಪ್ ಬೆಳೆಸಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 6.55 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಕೇಸ್ಗೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಯಾವುದೇ ದಾಖಲೆಗಳಿಲ್ಲದೆ ಚಿನ್ನಾಭರಣವನ್ನ ಕೊರಿಯರ್ ಮಾಡಿದ್ದ ಹಿನ್ನೆಲೆ ಮಹೇಂದ್ರ ಸಿಂಗ್ಗೆ ನೋಟಿಸ್ ನೀಡುವುದಕ್ಕೆ ಸಿದ್ಧತೆ ನಡೆಸಲಾಗುತ್ತದೆ. ಇನ್ನು SS ಜ್ಯುವೆಲ್ಸ್ನ ಮಾಲೀಕ ಮಹೇಂದ್ರ ಸಿಂಗ್ನನ್ನ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಠಾಣೆ ಪೊಲೀಸರು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಯಾವುದೇ ದಾಖಲೆ ಇಲ್ಲದೆ ಮುಂಬೈನಿಂದ ಬೆಂಗಳೂರಿಗೆ ಗ್ರಾಹಕರಿಗೆ ಆಭರಣ ತೋರಿಸುವುದಕ್ಕೆ ಕೊರಿಯರ್ ಮಾಡಿದ್ರು. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ನೀಡ್ತಾ ಇದ್ದಂತಹ ಕೋಟಿ ಕೋಟಿ ರೂಪಾಯಿ ಅನುದಾನ ವಿತರಣೆಯಲ್ಲೂ ತಾರತಮ್ಯ ಮಾಡಲಾಗಿದೆ. ವಾಟಾಳ್ ನಾಗರಾಜ್ ಗೌರವಾಧ್ಯಕ್ಷತೆ 2016ರಿಂದ 2020ರವರೆಗೆ 2 ಕೋಟಿ 10 ಲಕ್ಷ ರೂಪಾಯಿ ಅನುದಾನ ರಿಲೀಸ್ ಮಾಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಅನುದಾನ ಬಿಡುಗಡೆ ಮಾಡಿ ತಾರತಮ್ಯ ಮಾಡಿದೆ ಅಂತ ಇತರೆ ಕನ್ನಡ ಸಂಘಟನೆಗಳು ಆರೋಪ ಮಾಡಿವೆ. ನಾವು ಬಂದ್ ಘೋಷಣೆ ಮಾಡಿದ್ದಕ್ಕೆ ಇದೆಲ್ಲ ನಡೀತಾ ಇದೆ. ಹೋರಾಟಕ್ಕೆ ತೊಂದರೆ ಮಾಡುವಂತಹ ಉದ್ದೇಶದಿಂದ ಷಡ್ಯಂತ್ರ ಅಂತ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಆರೋಪ ಮಾಡಿದ್ರು. ರಾಜ್ಯೋತ್ಸವ ಆಚರಣೆಗೆ ಈ ಬಾರಿ ಸರ್ಕಾರ ಅನುದಾನ ಕೊಟ್ಟಿಲ್ಲ. BSY ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನುದಾನ ನೀಡಿಲ್ಲ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಪ್ರತಿ ವರ್ಷ ಅನುದಾನ ಸಿಕ್ಕಿದೆ. ಆದರೆ ಯಡಿಯೂರಪ್ಪ ನಯಾ ಪೈಸೆ ಅನುದಾನ ನೀಡಿಲ್ಲ. ನೂರಾರು ಮಠಗಳಿಗೆ ಅನುದಾನ ಕೊಡ್ತಾರೆ, ಆದರೆ ನಮಗೆ ಕೊಟ್ಟಿಲ್ಲವೆಂದು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಫುಲ್ ಗರಂ ಆದ್ರು. ರಾಜ್ಯ ಸರ್ಕಾರ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನೇನು ರಚನೆ ಮಾಡಿದೆ. ಇದೀಗ ಲಿಂಗಾಯತ ಅಭಿವೃದ್ಧಿ ನಿಗಮದಲ್ಲಿ ವೀರಣ್ಣ ಚನ್ನಂತಿ ಮಠಕ್ಕೆ ಅಧ್ಯಕ್ಷ ಸ್ಥಾನ ನೀಡುವುದಕ್ಕೆ ಸಿಎಂ BSY ಒಲವು ತೋರಿದ್ದಾರಂತೆ. ಆದರೆ ಇದನ್ನ ಶಾಸಕ ಚರಂತಿ ಮಠ ನಯವಾಗಿ ತಿರಸ್ಕಾರ ಮಾಡಿದ್ದಾರೆ. ಬದಲಾಗಿ ಪರಮಶಿವಯ್ಯಗೆ ಅಧ್ಯಕ್ಷ ಸ್ಥಾನ ನೀಡಲು ಸಿಎಂಗೆ ಮನವಿ ಮಾಡಿದ್ದಾರಂತೆ. ಇನ್ನು ವೀರಣ್ಣ ಚರಂತಿ ಮಠ ಮನವಿಯನ್ನ ಸಿಎಂ BSY ಪುರಸ್ಕರಿಸಿದ್ದಾರೆ. ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಪರಮಶಿವಯ್ಯಗೆ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯು ಪುನರಚನೆಯೊಂದು ಇನ್ನೂ ಕೂಡ ಬಿಗ್ ಸಸ್ಪೆನ್ಸ್. ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗ್ತಾ ಇರೋ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳಿಂದ ಸಿಎಂ BSY ಭೇಟಿಯಾಗಿ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಮೂಡಿಗೆರೆ ಶಾಸಕ MP ಕುಮಾರಸ್ವಾಮಿ ಸಿಎಂ ನಿವಾಸ ಕಾವೇರಿಯಲ್ಲಿ BSY ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಇಂದು ಸಂಪುಟ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಸಿಗುವ ನಿರೀಕ್ಷೆಯಲ್ಲಿ ಸಿಎಂ ಆಕಾಂಕ್ಷಿಗಳು ಇದ್ದಾರೆ ಎನ್ನಲಾಗಿದೆ. ಯೋಗೇಶ್ ಹತ್ಯೆ ಕೇಸ್ಗೆ ಸಿಕ್ಕ ಸ್ಫೋಟಕ ಟ್ವಿಸ್ಟ್ ಏನು? ಜಿಲ್ಲೆಗೆ ಆಗ್ರಹಿಸಿ ಉಪವಾಸ ಕುಳಿತಿದ್ದಾದ್ರೂ ಎಲ್ಲಿ? ಕಾಂಗ್ರೆಸ್ ಮಾಜಿ ಶಾಸಕ ಭಿಕ್ಷಾಟನೆಗೆ ಇಳಿದಿದ್ದು ಯಾಕೆ? ಇದೆಲ್ಲವನ್ನ ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ನ ತನಿಖೆಯನ್ನ ಸಿಬಿಐ ಚುರುಕುಗೊಳಿಸಿದೆ. ಯೋಗೇಶ್ ಗೌಡ ಹತ್ಯೆಗೂ ಸ್ಕೆಚ್ ಹಾಕಿದಂತಹ ಶಂಕೆ ಇದ್ದು ವಿನಯ್ ಕುಲಕರ್ಣಿ ಮಾವ ಚಂದ್ರಶೇಖರ ಇಂಡಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಜಯಪುರ ಮೂಲದವರಾಗಿರುವಂತಹ ಚಂದ್ರಶೇಖರ್ ಭೀಮಾ ತೀರದ ಕುಖ್ಯಾತ ರೌಡಿ ಧರ್ಮರಾಜ್ ಚಡಚನ ಜೊತೆ ಸಂಪರ್ಕವಿರೋ ಬಗ್ಗೆಯೂ ಕೂಡ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಹತ್ಯೆಯಾಗಿರುವಂತಹ ಧರ್ಮರಾಜ್ ಚಡಚನ ಒಮ್ಮೆ ವಿನಯ್ ಕುಲಕರ್ಣಿ ಡೇರಿಗೆ ಬಂದಿದ್ದ ಅನುಮಾನ ವ್ಯಕ್ತವಾಗಿದೆ. ಇನ್ನು ಯೋಗೇಶ್ ಗೌಡ ಹತ್ಯೆಗೆ ಸ್ಕೆಚ್ ಹಾಕಲು ಧರ್ಮರಾಜ್ ಚಡಚನ ಬಂದಿದ್ದ ಅನ್ನೋ ಅನುಮಾನವಿದ್ದು ಆ ನಿಟ್ಟಿನಲ್ಲೂ ಸಿಬಿಐ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ. ಅಲ್ಲದೆ ಆಗ ವಿಜಯಪುರದಲ್ಲಿ ಡಿವೈಎಸ್ಪಿ ಆಗಿದ್ದಂತಹ ತುಳಜಪ್ಪ ಸುಲ್ಫಿನು ಸಿಬಿಐ ವಿಚಾರಣೆಗೆ ಒಳಪಡಿಸಿದೆ. ಯಾಕಂದ್ರೆ ಜೈಲಿನಲ್ಲಿರೋ ವಿನಯ್ ಕುಲಕರ್ಣಿ ಮತ್ತು ಹತ್ಯೆಯಾದ ಯೋಗೇಶ್ ಗೌಡ ಸಹೋದರ ಗುರುನಾಥ ಗೌಡ ಜೊತೆ ಸಂಧಾನ ನಡೆಸಲು ಯತ್ನಿಸಿರೋ ಬಗ್ಗೆಯೂ ಸಿಬಿಐ ಆರೋಪಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ.
ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೂಡಗಿ ರೈಲ್ವೆ ನಿಲ್ದಾಣದ ಬಳಿ ವೈನ್ ಶಾಪ್ ಒಂದಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಬಾಗಿಲು ಮುರಿದು ಒಳಗೆ ನುಗ್ಗಿರುವಂತಹ ಕಳ್ಳರು 2 ಲಕ್ಷ ರೂಪಾಯಿ ಮೌಲ್ಯದ ಮದ್ಯದ ಬಾಟಲ್ ಅನ್ನು ಕದ್ದೊಯ್ದಿದ್ದಾರೆ. ಇಳಗೇರ ಅನ್ನೂರಿಗೆ ಸೇರಿದಂತಹ ವೈನ್ ಶಾಪ್ನಲ್ಲಿದ್ದ ಸಿಸಿ ಕ್ಯಾಮೆರಾವನ್ನು ದೋಚಿದ್ದಂತಹ ಕಳ್ಳರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕೂಡಗಿ ಎನ್ಟಿಪಿಸಿ ಪೊಲೀಸರು ಭೇಟಿ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯನ್ನ ಜಿಲ್ಲಾ ಕೇಂದ್ರ ಮಾಡುವಂತೆ ಆಗ್ರಹಿಸಿ ಹರಪನಹಳ್ಳಿ ಜಿಲ್ಲಾ ಹೋರಾಟ ಸಮಿತಿ ಸದಸ್ಯರು ಉಪವಾಸ ಆರಂಭಿಸಿದ್ದಾರೆ. ಸಮಿತಿ ಸದಸ್ಯ ಮುಸ್ತಾಕ್ ಅಹ್ಮದ್ ರಜ್ವಿ ಅಮರಣಾಂತ ಉಪವಾಸ ಶುರು ಮಾಡಿದ್ದು, ವಿಜಯನಗರವನ್ನ ಜಿಲ್ಲೆ ಮಾಡಲು ಹೊರಟ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಹೋರಾಟಕ್ಕೆ ವಿವಿಧ ಮಠಾಧೀಶರು, ಸಂಘಟನೆಗಳು, ಸದಸ್ಯರು ಸಾಥ್ ಕೊಟ್ಟಿದ್ದು, ಜಿಲ್ಲೆ ಘೋಷಣೆ ಆಗುವವರೆಗೂ ಉಪವಾಸ ಮಾಡಲು ತೀರ್ಮಾನಿಸಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಬಾವಿಗೆ ಬಿದ್ದಿದ್ದ ಬೆಕ್ಕೊಂದನ್ನ ರೈತರು ರಕ್ಷಣೆ ಮಾಡಿದ್ದಾರೆ. ಪ್ರಾಣದ ಹಂಗು ತೊರೆದು ಬಾವಿಗಿಳಿದಂತಹ ರೈತ ಮಹಾಂತೇಶ್ ಬಾವಿಯೊಳಗೆ ಸಿಲುಕಿ ಮೇಲೆ ಬರಲಾಗದೆ ಕಿರುಚುತ್ತಾ ಇದ್ದ ಬೆಕ್ಕನ್ನ ಕಾಪಾಡಿದ್ದಾನೆ. ಕಳೆದ 3 ದಿನಗಳ ಹಿಂದೆ ಬೆಕ್ಕು ಬಾವಿಗೆ ಬಿದ್ದಿದ್ದು ರಕ್ಷಣೆ ಮಾಡಿದಂತಹ ವಿಡಿಯೋ ವೈರಲ್ ಆಗಿದೆ. ರೈತನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಸೂಳಿಬಾವಿಯಲ್ಲಿ ಮಾಜಿ ಶಾಸಕರೊಬ್ಬರು ಭಿಕ್ಷಾಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಭವನ ಕಟ್ಟಡಕ್ಕಾಗಿ ಮಾಜಿ ಶಾಸಕ ಎಸ್ಜಿ ನಂಜಯ್ಯ ಮಠ ಜೋಳಿಗೆ ಹಿಡಿದು ಭಿಕ್ಷೆ ಎತ್ತಿದ್ದಾರೆ. ನಿನ್ನೆ ಒಂದೇ ದಿನ ಸೂಳಿಬಾವಿ ಗ್ರಾಮದಲ್ಲಿ 59,000 ರೂಪಾಯಿ ಸಂಗ್ರಹ ಮಾಡಿದೆ. ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಬೇಕಾಗಿದ್ದು, ಪ್ರತಿ ಗ್ರಾಮಕ್ಕೆ ತೆರಳಿ ಭಿಕ್ಷೆ ಬೇಡ್ತೇನೆ ಅಂತ ನಂಜಯ್ಯನ ಮಠ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿ ಸನ್ನಿಧಾನ ಮಂತ್ರಾಲಯದಲ್ಲಿ ಗುರುರಾಯರಿಗೆ ವಿಶೇಷ ಮಹಾಮಂಗಳಾರತಿ ಬೆಳಗಲಾಗಿದೆ. ತುಂಗಭದ್ರಾ ಪುಷ್ಕರ ಅಂಗವಾಗಿ ಮಂತ್ರಾಲಯದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ರಾಯರಿಗೆ ಪೂಜೆ ಸಲ್ಲಿಸಿದರು. ಬೃಂದಾವನಕ್ಕೆ ಕಾರ್ತಿಕ ಮಾಸದ ಪ್ರಯುಕ್ತ ಆರತಿ ಬೆಳಗಿದ್ದು ಭಕ್ತರು ಪೂಜೆಯನ್ನ ಕಣ್ತುಂಬಿಕೊಂಡಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ದಳಪತಿ ಸಿಡಿಸಿದ ಬಾಂಬ್ ಕಂಡವರ ಮೇಲೆ ಕಾರು ಹತ್ತಿಸಿ ಚಾಲಕ ಅಟ್ಟಹಾಸ ಮೆರೆದಿದ್ದಲ್ಲಿ ಟೀ ಅಂಗಡಿಗೆ ಎಂಟ್ರಿ ಕೊಟ್ಟ ಶಿವಣ್ಣ ಸರಳತೆ ಮೆರೆದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬ್ಯಾಡ್ರಹಳ್ಳಿ ಗ್ರಾಮದಲ್ಲಿ ಪುತ್ರ ನಿಖಿಲ್ ಸೋಲನ್ನ ನೆನೆದಿದ್ದಾರೆ. ಎಲ್ಲರೂ ಸೇರಿ ನಮ್ಮನ್ನ ಮುಗಿಸ್ಬಿಟ್ರು. ನಿಖಿಲ್ ಎಲೆಕ್ಷನ್ಗೆ ನಿಲ್ಲೋದು ಬೇಡ ಎಂದಿದೆ. ಆದ್ರೆ ಎಲ್ಲರೂ ಸೇರಿ ಅವನನ್ನ ಚುನಾವಣೆಗೆ ನಿಲ್ಲಿಸಿದ್ರು. ನಮ್ಮನ್ನ ಸೋಲಿಸಬೇಕೆಂದು ಸೋಲಿಸಿದ್ರು. ಆದ್ರೂ ನಮಗೆ ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಬೇಸರವಿಲ್ಲ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪುತ್ರನ ಸೋಲನ್ನ ನೆನಪಿಸಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಜನರು ಮುಗ್ಧರು, ಎಲ್ಲರನ್ನ ನಂಬ್ತಾರೆ. ಹೀಗಾಗಿ ಮಂಡ್ಯವನ್ನ ಎಚ್ಡಿಡಿ ಕುಟುಂಬ ಎಂದೂ ಕೂಡ ಮರೆಯಲ್ಲ ಅಂತ ಎಚ್ಡಿಗೆ ಮನದಾಳ ಹೊರಹಾಕಿದ್ದಾರೆ. ರಾಜಕೀಯದಿಂದ ನಿವೃತ್ತಿಯಾಗಬೇಕು ಅಂತ ಅಂದುಕೊಂಡಿದ್ದೆ. ಆದ್ರೆ ಜನರು ನಮಗೆ ತೋರಿಸುವಂತಹ ಪ್ರೀತಿ ನೋಡಿದಾಗ ನಿವೃತ್ತಿಯಾದ್ರೆ ಅವರಿಗೆ ಅನ್ಯಾಯ ಮಾಡಿದಂತೆ ಅನ್ಸುತ್ತೆ. ಈ ಕಾರಣಕ್ಕೆ ರಾಜಕೀಯದಲ್ಲಿ ಮುಂದುವರೆದಿದ್ದೇನೆ ಅಂತ ಬ್ಯಾಡ್ರಹಳ್ಳಿಯಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕ ತಾಲೂಕಿನ ನಾಗೇನಹಳ್ಳಿ ಗೇಟ್ ಬಳಿ ಕಾರು ಚಾಲಕನೊಬ್ಬ ದುಂಡಾವರ್ತನೆ ತೋರಿದ್ದಾನೆ. ಜಾಗವಿಲ್ಲದಿದ್ದರೂ ರಸ್ತೆಯಲ್ಲಿ ಕಾರು ಚಲಾಯಿಸಿ ಮತ್ತೊಂದು ಕಾರಿಗೆ ಗುದ್ದಿದ್ದಾನೆ. ಬಳಿಕ ರಿವರ್ಸ್ ತೆಗೆದುಕೊಳ್ಳುವಾಗ ಮಹಿಳೆಗೂ ಕಾರನ್ನು ಡಿಕ್ಕಿ ಹೊಡೆದಿದ್ದಾನೆ. ನಂತರ ದುಂಡಾವರ್ತನೆ ತೋರಿದಂತಹ ಚಾಲಕನನ್ನ ತಡೆಯೋದಕ್ಕೆ ಮತ್ತೊಬ್ಬಾತ ಯತ್ನಿಸಿ ಬ್ಯಾಲೆಟ್ ಮೇಲೆ ಹತ್ತಿದ್ದು ಕಾರಿನ ವೇಗಕ್ಕೆ ರಸ್ತೆ ಮೇಲೆ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಅಪಾಯವಾಗಿಲ್ಲ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹಲ್ಲೆರಿಯಲ್ಲಿ ಕುಟುಂಬವೊಂದಕ್ಕೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಬಹಿಷ್ಕಾರಕ್ಕೆ ಒಳಗಾದ ಕುಟುಂಬದ ಮಲ್ಲಿಕಾರ್ಜುನ್ ಎಂಬಾತ ತಹಶೀಲ್ದಾರ್ಗೆ ದೂರು ಕೊಟ್ಟಿದ್ದಾರೆ. ಎಸ್ಸಿ ಸಮುದಾಯದವರಿಗೆ ಹೇರ್ ಕಟ್ ಮಾಡದಂತೆ ಕೆಲ ಗ್ರಾಮಸ್ಥರು ತಾಕೀತು ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಗ್ರಾಮಸ್ಥರ ಮಾತನ್ನು ಧಿಕ್ಕರಿಸಿದ್ದಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಎನ್ನಲಾಗುತ್ತಿದ್ದು, ದೂರನ್ನು ಆಧರಿಸಿ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಪೊಲೀಸರಿಗೆ ಸೂಚಿಸಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಅಮ್ಮತ್ತಿಯಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಗೋವುಗಳನ್ನು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ದಾಳಿ ವೇಳೆ ಗೂಡ್ಸ್ ವಾಹನದ ಚಾಲಕ ತನ್ವೀರ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ. ಗೋವುಗಳನ್ನು ಸಾಗಿಸುವ ವೇಳೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ದಾಳಿಯನ್ನು ಮಾಡಿದ್ದು, ಬಳಿಕ ವಿರಾಜಪೇಟೆ ಪೊಲೀಸರಿಗೆ ಆರೋಪಿಯನ್ನು ಒಪ್ಪಿಸಿದ್ದಾರೆ. ಈ ಬಗ್ಗೆ ವಿರಾಜಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನವಯುಗ ಟೋಲ್ ಬಳಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ವೀಕೆಂಡ್ ಇರುವುದರಿಂದ ತಮ್ಮ ಜನ ಊರುಗಳತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಬೆಳಗ್ಗೆ ಸವಾರರು ಮತ್ತು ಪ್ರಯಾಣಿಕರು ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದಾಡುವ ಸ್ಥಿತಿ ಎದುರಾಗಿತ್ತು. ಹೀಗಾಗಿ ಟೋಲ್ನಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು.
ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ದೇಗುಲದಲ್ಲಿ ಇಂದು ರಾಜಮುಡಿ ಉತ್ಸವ ನಡೆಯಲಿದೆ. ಹೀಗಾಗಿ ಜಿಲ್ಲಾ ಖಜಾನೆಯಿಂದ ವಜ್ರಖಚಿತ ಕಿರೀಟ, ಗಂಡಬೇರುಂಡ ಪದಕ, ಇತರ ಆಭರಣಗಳನ್ನು ದೇಗುಲದ ಆಡಳಿತ ಮಂಡಳಿ ಸುಪರ್ದಿಗೆ ಸಂಜೆ ಒಳಗೆ ನೀಡಲಾಗುತ್ತೆ. ಮೈಸೂರು ರಾಜ ಒಡೆಯರ್ ನೀಡಿರತಕ್ಕಂಥ ಕಿರೀಟದಲ್ಲಿ ಚೆಲುವನಾರಾಯಣ ಸ್ವಾಮಿ ಕಂಗೊಳಿಸಲಿದ್ದಾನೆ. ಕೋವಿಡ್ ಕಾರಣದಿಂದಾಗಿ ದೇಗುಲದ ಒಳಭಾಗದಲ್ಲಿ ಉತ್ಸವ ನಡೆಯಲಿದೆ. ಮೈಸೂರಿನ ಮಾತೃಮಂಡಳಿ ಸರ್ಕಲ್ನಲ್ಲಿರುವಂತಹ ಟೀ ಅಂಗಡಿಯಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಟೀ ಸೇವಿಸಿದ್ದಾರೆ. ಮುಖಕ್ಕೆ ಮಾಸ್ಕ್ ಧರಿಸಿ ಕಾರಿನಿಂದ ಸರಳವಾಗಿ ಇಳಿದಂತಹ ಶಿವನ ಅಭಿಮಾನಿಗಳ ಜೊತೆ ಹರಟಿದ್ದಾರೆ. ಜೊತೆ ಕೂತು ಟೀ ಸೇವಿಸಿ ಸರಳತೆ ಮೆರೆದಿದ್ದಾರೆ. ಕಮಿಟಿಯನ್ ಭಾರತಿಗೆ ಎನ್ಸಿಬಿ ಕೊಟ್ಟ ಶಾಕ್ ಏನು? 3 ನಕ್ಸಲರನ್ನ ಕೋಬ್ರಾ ಕಮಾಂಡೋ ಭೇಟಿಯಾಡಿದ ಹೇಗೆ? ನಡು ರೋಡಲ್ಲೇ ಬಸ್ ಹೊತ್ತಿ ಉರಿದಿದ್ದಾದ್ರೂ ಎಲ್ಲಿ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಬಾಲಿವುಡ್ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಕಮಿಟಿಯನ್ ಭಾರತಿ ಸಿಂಗ್ಗೆ ಎನ್ಸಿಬಿ ಬಿಗ್ ಶಾಕ್ ನೀಡಿದೆ. ಡ್ರಗ್ಸ್ ಪ್ರಕರಣದಲ್ಲಿ ಭಾರತಿ ಸಿಂಗ್ ಪತಿ ಹರ್ಷನನ್ನ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ಕಮಿಟಿಯನ್ ಭಾರತಿ ಸಿಂಗ್ ಮನೆ ಮೇಲೆ ದಾಳಿ ಮಾಡಿದಂತಹ ವೇಳೆ ಮನೆಯಲ್ಲಿ 86.5 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿತ್ತು. ಎನ್ಸಿಬಿ ವಿಚಾರಣೆ ವೇಳೆ ಗಾಂಜಾ ಸೇವನೆ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದರಿಂದ ನಿನ್ನೆ ಭಾರತಿ ಸಿಂಗ್ನನ್ನ ಎನ್ಸಿಬಿ ಅಧಿಕಾರಿಗಳು ಲಾಕ್ ಮಾಡಿದ್ರು. ಇದೀಗ ವಿಚಾರಣೆಯ ಬಳಿಕ ಭಾರತಿ ಸಿಂಗ್ ಪತಿ ಹರ್ಷನನ್ನ ಬಂಧಿಸಿ ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ. ಚಲಿಸ್ತಾ ಇದ್ದ ಖಾಸಗಿ ಬಸ್ ನಡು ರೋಡಲ್ಲೇ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ಮುಂಬೈನಲ್ಲಿ ನಡೆದಿದೆ. ವಾಣಿಜ್ಯ ನಗರಿ ಮುಂಬೈನ ಸಿಯಾನ್ ಪನ್ವೇಲ್ ಹೆದ್ದಾರಿಯಲ್ಲಿ ದುರಂತ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ದುರಂತ ತಪ್ಪಿದ್ದು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ. ತಮಿಳುನಾಡಿನ ಮಧುರೈನಲ್ಲಿರುವಂತಹ ಮೀನಾಕ್ಷಿ ದೇವಾಲಯದ ಬಳಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಬಟ್ಟೆ ಅಂಗಡಿಯೊಂದರಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಅಕ್ಕಪಕ್ಕದ ನಿವಾಸಿಗಳು ಆತಂಕಕ್ಕೀಡಾಗಿದ್ದಾರೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಮುಗಿಲೆತ್ತರಕ್ಕೆ ದಟ್ಟ ಹೊಗೆ ಆವರಿಸಿರುವುದರಿಂದ ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು. ಮಧ್ಯಪ್ರದೇಶದಲ್ಲಿ ಮಹಿಳೆ ಚುಡಾಯಿಸಿದ್ದಕ್ಕೆ 2 ಕಿರಾತಕರಿಗೆ ಪೊಲೀಸರು ತಕ್ಕಪಾಠ ಕಲಿಸಿದ್ದಾರೆ. ರಸ್ತೆಯಲ್ಲೇ ಕಾಮುಕರಿಗೆ ಲಾಠಿ ಏಟು ಕೊಡ್ತಾ ರಸ್ತೆಯಲ್ಲಿ ಬಸ್ಕಿ ಹೊಡೆಸುತ್ತಾ ಶಿಕ್ಷೆ ನೀಡಿದ್ದಾರೆ. ಮಧ್ಯಪ್ರದೇಶದ ದೇವಾಸ್ನ ಏರಿಯಾವೊಂದರಲ್ಲಿ ಕಾಮುಕರು ಮಹಿಳೆಯರನ್ನ ಚುಡಾಯಿಸಿದ್ರು. ಈ ವಿಚಾರ ತಿಳಿದಂತಹ ಪೊಲೀಸರು 2 ಯುವಕರಿಗೆ ಶಿಕ್ಷೆ ನೀಡಿ ಎಲ್ಲರಿಗೂ ಎಚ್ಚರಿಕೆ ರವಾನಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾನೇ ಇದೆ. ವಾಯು ಮಾಲಿನ್ಯ ಹೆಚ್ಚಳದಿಂದ ದಟ್ಟ ಹೊಗೆ ಆವರಿಸ್ತಾ ಇರುವುದರಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ದೆಹಲಿಯಲ್ಲಿ ಒಂದು ಕಡೆ ಕ್ರೂರಿ ಕೊರೋನಾ ಸ್ಫೋಟಗೊಂಡಿದ್ರೆ ಇನ್ನೊಂದು ಕಡೆ ಮಾಲಿನ್ಯ ಪ್ರಮಾಣ ಏರಿಕೆ ಕಾಣ್ತಾ ಇರುವುದು ಜನರ ನಿದ್ದೆಗೆಡಿಸಿದೆ. ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಇದರ ನಡುವೆ ಭಾರತ, ಸಿಂಗಾಪುರ್, ಥೈಲ್ಯಾಂಡ್ ನೌಕಾಪಡೆ ಜಂಟಿ ಸಮರಾಭ್ಯಾಸ ನಡೆಸಿದೆ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿ ನಿನ್ನೆ ನೌಕಾಪಡೆಗಳು ಸಮರಾಭ್ಯಾಸ ನಡೆಸಿ ಚೀನಾಗೆ ಎಚ್ಚರಿಕೆ ರವಾನಿಸಿದೆ. ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್, ಪೂರ್ವ ನೇವಲ್ ಕಮಾಂಡ್ನ ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳು ಪಾಲ್ಗೊಂಡಿದ್ವು. ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಗೋವುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ಮಧ್ಯಪ್ರದೇಶದಲ್ಲಿ ಗೋಪಾಷ್ಟಮಿ ಹಿನ್ನೆಲೆಯಲ್ಲಿ ಭೋಪಾಲ್ನಲ್ಲಿರುವ ತಮ್ಮ ನಿವಾಸದ ಬಳಿಯೇ ಹಸುಗಳಿಗೆ ಶಿವರಾಜ್ ಸಿಂಗ್ ಚೌಹಾಣ್ ಪೂಜೆ ಸಲ್ಲಿಸಿದರು. ಗೋವುಗಳಿಗೆ ಹಾರ ಹಾಕಿ ಸಿಹಿ ತಿನಿಸುಗಳನ್ನು ನೀಡಿದರು. ರೋಹಿತ್ ಬೆಂಗಳೂರಿಗೆ ಬಂದಿರೋ ಕಾರ್ನ ತೆರೆದಿಟ್ಟಿದ್ದು ಹೇಗೆ? ಟೆಸ್ಟ್ ಸ್ಪೆಷಲಿಸ್ಟ್ ಪೂಜಾರ ಕಸರತ್ತು ಹೇಗಿದೆ? ರಚಿತಾ ರಾಮ್ ವೇಟಿಂಗ್ ಮಾಡ್ತಾ ಇರೋದು ಯಾರಿಗೆ? ಟಾಲಿವುಡ್ನಲ್ಲಿ ವಸಿಷ್ಠನ ಹವಾ ಹೇಗಿದೆ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೀಂ ಇಂಡಿಯಾ ಆಟಗಾರ ರೋಹಿತ್ ಶರ್ಮಾ ಬೆಂಗಳೂರಿನ ಎನ್ಸಿಎನಲ್ಲಿ ತರಬೇತಿ ಪಡೆಯೋದರ ಕುರಿತ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ. ಸ್ನಾಯು ಸೆಳೆತದಿಂದ ಸಂಪೂರ್ಣ ಗುಣಮುಖನಾಗಿದ್ದೇನೆ. ಮುಂದಿನ ದೀರ್ಘ ಸ್ವರೂಪ ಕ್ರಿಕೆಟ್ ಆಡುವ ಸಂದರ್ಭದಲ್ಲಿ ಗೊಂದಲ ಇರಬಾರದು, ಹಾಗಾಗಿ ಎನ್ಸಿಎಗೆ ಬಂದಿದ್ದೇನೆ ಅಂತ ತಿಳಿಸಿದ್ದಾರೆ. ಫಿಫಾದ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಡಿಸೆಂಬರ್ 17ರಂದು ವರ್ಚುವಲ್ ಮೂಲಕ ನಡೆಯಲಿದೆ ಎಂದು ಸಾಕರ್ ಆಡಳಿತ ಮಂಡಳಿ ತಿಳಿಸಿದೆ. ಕಳೆದ ವರ್ಷ ಮಿಲನ್ನಲ್ಲಿ ಫಿಫಾ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿತ್ತು. ಈ ಬಾರಿ ಕೊರೋನಾ ಸೋಂಕಿನ ಹಾವಳಿ ಹಿನ್ನೆಲೆಯಲ್ಲಿ ವರ್ಚುವಲ್ ಕಾರ್ಯಕ್ರಮದ ಮೂಲಕ ಸಮಾರಂಭ ನಡೀತಾ ಇದೆ.
ಟಿ ನಟರಾಜನ್ 2020ರ IPL ಟೂರ್ನಿಯ ಹೀರೋ ಅಂತ ಕಪಿಲ್ ದೇವ್ ಗುಣಗಾನ ಮಾಡಿದ್ದಾರೆ. ಯುವ ವೇಗಿ ಭಯವಿಲ್ಲದೆ ತುಂಬಾ ಯಾರ್ಕರ್ಗಳನ್ನ ಹಾಕಿದ್ದಾರೆ. ಬೌಲಿಂಗ್ನಲ್ಲಿ ಯಾರ್ಕರ್ ಅತ್ಯುತ್ತಮ ಎಸೆತ. ಯಾರ್ಕರ್ ಎಸೆತಗಳನ್ನ ನಟರಾಜನ್ ಪ್ರಭಾವಿತನಾಗಿದ್ದಾನೆ ಎಂದು ಕಪಿಲ್ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರ ಆಸೀಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬಹುತಿಂಗಳ ನಂತರ ಟೆಸ್ಟ್ ಸರಣಿ ಆಡ್ತಾ ಇರುವಂತಹ ಪೂಜಾರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಕೊಹ್ಲಿ ಅಲಭ್ಯತೆಯಿಂದ ಪೂಜಾರ ಮೇಲೆ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇಂಡಿಯನ್ ಸೂಪರ್ ಲೀಗ್ನ ಇಂದಿನ ಪಂದ್ಯದಲ್ಲಿ ಬೆಂಗಳೂರು FC ತಂಡ ಗೋವಾ FC ತಂಡವನ್ನು ಎದುರಿಸಲಿದೆ. ಟೂರ್ನಿಯಲ್ಲಿ ಈಗಾಗಲೇ ಒಂದು ಬಾರಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂತಹ ಬೆಂಗಳೂರು ಇಂದಿನ ಪಂದ್ಯದಲ್ಲಿ ಶುಭಾರಂಭ ಮಾಡೋ ತವಕದಲ್ಲಿದೆ. ಲಾಕ್ಡೌನ್ ಬಳಿಕ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಶೂಟಿಂಗ್ ಶುರು ಮಾಡಿದ್ದಾರೆ. ಸದ್ಯ ಪಂಕಜ ಕಸ್ತೂರಿ ಸಿನಿಮಾದ ಮೊದಲ ಫೋಟೋಶೂಟ್ ಮುಗಿಸಿದ್ದಾರೆ. ಈ ಬಗ್ಗೆ ಖುಷಿ ಹಂಚಿಕೊಂಡಿರುವಂತಹ ರಚಿತಾ ಚಿತ್ರದ ಫಸ್ಟ್ ಲುಕ್ ಹಂಚಿಕೊಳ್ಳಲು ಕಾತರಳಾಗಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಶೀತಲ್ ಶೆಟ್ಟಿ ನಿರ್ದೇಶನದ ವಿಂಡೋಸ್ ಸೀಟ್ ಸಿನಿಮಾ ಟೀಸರ್ ಮೂಲಕ ಸದ್ದು ಮಾಡುತ್ತಿದೆ. ಚಿತ್ರದ ಮೊದಲ ಹಾಡು ಬಿಡುಗಡೆಗೆ ಚಿತ್ರತಂಡ ಸಜ್ಜಾಗಿದೆ. ಅತಿ ಚಂದದ ಹೂ ಗೊಂಚಲು ಅನ್ನುವಂತಹ ಮೆಲೋಡಿ ಸಾಂಗ್ಗೆ ಯೋಗರಾಜ್ ಭಟ್ ಸಾಹಿತ್ಯ ಬರೆದಿದ್ದಾರೆ. ಸದ್ಯದಲ್ಲೇ ವಿಡಿಯೋ ಸಾಂಗ್ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ನಿರೂಪ್ ಭಂಡಾರಿ, ಸಂಜನಾ ಆನಂದ್, ಅಮೃತ ಅಯ್ಯರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಕನ್ನಡದ ನಟ ವಸಿಷ್ಠ ಸಿಂಹ ಟಾಲಿವುಡ್ನಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಓದಲ ರೈಲ್ವೆ ಸ್ಟೇಷನ್ ಅನ್ನುವಂತಹ ಚಿತ್ರದಲ್ಲಿ ರಗಡ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚಿತ್ರದ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ವಸಿಷ್ಠನ ಲುಕ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಸ್ತ್ರೀ ಪೆಟ್ಟಿಗೆ ಹಿಡಿದು ಕೆಲ್ಲಿಂಗ್ ಲುಕ್ನಲ್ಲಿ ವಸಿಷ್ಠ ಕಾಣಿಸಿಕೊಂಡಿದ್ದಾರೆ. ಕಿರುತೆರೆಯ ಹೆಸರಾಂತ ನಟ ಕಿರಣ್ ರಾಜ್ ಇದೀಗ ಬಿಗ್ ಸ್ಕ್ರೀನ್ ಮೇಲೆ ದರ್ಶನ ಕೊಡೋಕೆ ಸಜ್ಜಾಗಿದ್ದಾರೆ. ಜೀವನವೇ ನಾಟಕ ಸ್ವಾಮಿ ಅನ್ನೋ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅನ್ನೋ ಭಗವದ್ಗೀತೆ ಸೂಕ್ತಿ ಇಟ್ಕೊಂಡು ನಿರ್ದೇಶಕ ರಾಜ್ ಭಂಡಾರಿ ಕಥೆಯನ್ನ ಹೇಳ್ತಿದ್ದಾರೆ. ಕದ್ದು ಮುಚ್ಚಿ ನೋಡಬೇಡ ಅನ್ನುವಂತಹ ಹಾಡು ರಿಲೀಸ್ ಆಗಿದ್ದು ಜೀವನದ ಹಲವು ತಿರುವುಗಳನ್ನ ಬಿಚ್ಚಿಡುತ್ತಿದೆ.